ಎಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ವಿಜಯನಗರದ ಅರಸ ಅಳಿಯ ರಾಮರಾಯನ ಸಮಾಧಿ ಸ್ಥಳ ಎಲ್ಲಿದೆ ಎಂದು ತಿಳಿದುಕೊಳ್ಳೋಣ. ಇತಿಹಾಸದಲ್ಲಿ ಕೆಲವು ನಿಗೂಢ ರಹಸ್ಯ ಕುತೂಹಲ ಮಾಹಿತಿಗಳು ಇರುತ್ತವೆ. ಆದರೆ ಅವುಗಳಲ್ಲಿ ಕೆಲವುಗಳು ಕಾಲಗರ್ಭದಲ್ಲಿ ನಶಿಸಿ ಹೋಗಿರುತ್ತವೆ. ಅಂಥವುಗಳಲ್ಲಿ ಇದು ಕೂಡ ಒಂದಾಗಿದೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುತ್ತಾ ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್ಸ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಾ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಕಂಡುಬರುವ ಕೋಳೂರು ಗ್ರಾಮವು ಒಂದು ಐತಿಹಾಸಿಕ ಮತ್ತು ಸುಕ್ಷೇತ್ರವಾಗಿದೆ. ಇದು ಮುದ್ದೇಬಿಹಾಳದಿಂದ ಅಂದಾಜು 7-8 ಕಿಲೋಮೀಟರ್ ದೂರದಲ್ಲಿದೆ. ಈ ಭಾಗದ ಪ್ರದೇಶದಲ್ಲಿ ಇತಿಹಾಸ ಪ್ರಸಿದ್ಧ ಕದನ ಕ್ರಿಸ್ತಶಕ 1565 ಜನವರಿ 23 ಮಂಗಳವಾರದಂದು ನಡೆದ ರಕ್ಕಸಗಿ ತಂಗಡಗಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಅಥವಾ ಬನ್ನಿಹಟ್ಟಿ ಕಾಳಗ ನಡೆಯಿತೆಂದು ಹೇಳಲಾಗುತ್ತದೆ. ಈ ಯುದ್ಧವು ವಿಜಯನಗರದ ಅರಸ ಅಳಿಯ ರಾಮರಾಯನಿಗೂ ಮತ್ತು ಶಾಹಿ ಸುಲ್ತಾನರ ನಡುವೆ ಘನಘೋರ ಯುದ್ಧ ನಡೆಯಿತು. ಈ ಯುದ್ಧದ ಬಗ್ಗೆ ಈಗಾಗಲೇ ನಕ್ಷೆಯ ಮೂಲಕ ಕ್ರಿಸ್ತಶಕ 1565 ತಾಳಿಕೋಟೆ ಯುದ್ಧ ಎಂದು ನಾನು ಸಂಪೂರ್ಣ ವಿಡಿಯೋವನ್ನು ಮಾಡಿದ್ದೇನೆ. ಅದನ್ನು ಸಾಕಷ್ಟು ಜನರು ನೋಡಿ ಪ್ರಶಂಸಿಸಿದ್ದಾರೆ. ಈಗ ವಿಜಯನಗರದ ಅರಸ ಅಳಿಯ ರಾಮರಾಯನ ಸಮಾಧಿ ಸ್ಥಳ ಈ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ಗ್ರಾಮದಲ್ಲಿ ದೊರೆತಿದೆ ಎಂಬ ಮಾಹಿತಿ ರಾಮರಾಯನ ಬಕೈರ್ ಕೃತಿಯಲ್ಲಿ ಉಲ್ಲೇಖವಿದೆ. ಈ ಪ್ರಕಟಿತ ಮೂಲ ಪಾಠವನ್ನು ಪುಸ್ತಕ ರೂಪದಲ್ಲಿ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿಯವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಪ್ರಕಾಶನದಡಿಯಲ್ಲಿ ಪ್ರಕಟಿಸಿರುತ್ತಾರೆ. ಈ ರಕ್ಕಸಗಿ ತಂಗಡಗಿ ಯುದ್ಧದ ಕಾಲದ ಬಗ್ಗೆ, ಸ್ಥಳದ ಬಗ್ಗೆ, ರಾಮರಾಯನನ್ನು ಯಾರು ಮತ್ತು ಎಲ್ಲಿ, ಯಾವಾಗ, ಹೇಗೆ ಕೊಲೆಗೈದರು ಎಂಬುದರ ಬಗ್ಗೆ ಅನೇಕ ಸಂಶೋಧಕರು ಕ್ಷೇತ್ರ ಕಾರ್ಯ ಸಂಶೋಧನೆಗಳನ್ನು ಮಾಡಿದ್ದಾರೆ. ಅವರಲ್ಲಿ SB ಕೋಡದ್, ಡಾಕ್ಟರ್ ಆನಂದ್ ಜಿ ಕುಲಕರ್ಣಿ, ಡಾಕ್ಟರ್ ಸುಂದರ್, ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿ, ಡಾಕ್ಟರ್ ವಾಸುದೇವ್ ಬಡ್ಗೇರ್, ನ್ಯಾಯ ಶ್ರೀ ರಾಜ್ ಪುರೋಹಿತ್ ರಾವ್, ಡಾಕ್ಟರ್ K ರವೀಂದ್ರನಾಥ್, ಡಾಕ್ಟರ್ K ಚಂದೋರ್ಕರ್, ಸೀತಾ ಶರ್ಮಾ ಮುಂತಾದ ಖ್ಯಾತ ಇತಿಹಾಸಕಾರರು ಮತ್ತು ಇವರಿಗಿಂತ ಮುಂಚೆ ಕೆಲವು ಖ್ಯಾತ ಇತಿಹಾಸಕಾರರು ಈ ಭಾಗದ ಇತಿಹಾಸದ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಡಾಕ್ಟರ್ ನೆಲಟೂರ್ ವೆಂಕಟರಮಣಯ್ಯನವರು ಈ ಯುದ್ಧ ತಾಳಿಕೋಟೆಯಲ್ಲಿ ನಡೆಯಲಿಲ್ಲ, ಅದು ರಕ್ಕಸಗಿ ತಂಗಡಗಿಯಲ್ಲಿ ನಡೆಯಿತೆಂದು ಹೇಳಿರುತ್ತಾರೆ. ವಿಜಯನಗರದ ರಾಜ ಅಳಿಯ ರಾಮರಾಯನ ಸನ್ನಿಧಿಯಲ್ಲಿ ಇದ್ದವನು ರಾಮರಾಯನ ಬಕೈರು ಎಂಬ ಕೃತಿಯನ್ನು ಬರೆದನು. ಈತನ ಹೆಸರು ರಾಮಾಜಿ ತಿರುಮಲ ಹರಿಕಾರ ಆಗಿರುತ್ತದೆ. ಈ ಕೃತಿಯನ್ನಾಧರಿಸಿದ ಕ್ಷೇತ್ರ ಕಾರ್ಯ ಮಾಡಿ, ಸ್ಥಳ ಪರಿಶೀಲನೆಯನ್ನು ಮಾಡಿ, ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ, ಸ್ವತಃ ತಿರುಗಾಡಿ ಪ್ರತ್ಯಕ್ಷವಾಗಿ ನೋಡಿ ತಮ್ಮ ವಿಷಯವನ್ನು ಪ್ರಕಟಿಸಿದವರು ಶ್ರೀ ನಾ ರಾಜಪುರೋಹಿತರಾಗಿರುತ್ತಾರೆ. ಇವರು ಶ್ರೀಮಾನ್ ರಾಮರಾವ್ ನರಹರರಾವ್ ದೇಸಾಯಿ ವಕೀಲರಿಂದ ಸಹಾಯವನ್ನು ಪಡೆದುಕೊಂಡು ತಂಗಡಿಗೆಯ ಹತ್ತಿರ ಇರುವ ಭಸ್ಮದ ರಾಶಿಯನ್ನು ಅಗಿಸುವುದಕ್ಕೂ ಕೂಡ ಬೆಂಬಲವನ್ನು ಪಡೆದುಕೊಂಡರು. ಮರುದಿನ ಶ್ರೀಮನ್ ರಾಮರಾವ್ ದೇಸಾಯಿ ವಕೀಲರು ಮತ್ತು ರಾಜಪುರೋಹಿತರಾದ ನಾನು ಕೂಡಿಕೊಂಡು ಟಾಂಗಾವನ್ನು ಮಾಡಿಕೊಂಡು ರಾಯನಕೆರೆ ಅಂದರೆ ಕೋಳೂರುಗಳ ಮೇಲಿಂದ ತಂಗಡಿಗೆ ಹೋದೆವು. ಮಾರ್ಗದಲ್ಲಿ ಕೋಳೂರಿನಲ್ಲಿ ರಾಯನ ವೀರುಗಲ್ಲನ್ನು ನೋಡಿಕೊಂಡು ಅದರ ಮೇಲಿನ ಶಿಲಾಲೇಖನವನ್ನು ಪ್ರತಿಬಿಂಬಿಸಿಕೊಂಡು ಓದಿದೆವು. ಅದನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಬಕರ್ಕಾರನು ನಾಲತ್ವಾಡ ರಾಕ್ಷಸ ತಂಗಡಿಗಳ ಮಧ್ಯದಲ್ಲಿ ರಾಯಭಾಗದ ಹತ್ತಿರ ಯುದ್ಧವು ಪ್ರಾರಂಭವಾಯಿತೆಂದು ಬರೆದಿದ್ದಾರೆ. ಆ ರಾಯಭಾಗ ಸ್ಥಳವೇ ಇದಾಗಿದೆ ಎಂದು ಅವರೆಲ್ಲರೂ ಸಮಾಧಾನಪಟ್ಟರು.
ಮರಾಠಿ ಬಕೈರಿನಲ್ಲಿ ನಾಲತವಾಡ, ರಾಕ್ಷಸ ತಂಗಡಿ ಈ ಎರಡು ಗ್ರಾಮಗಳ ಮಧ್ಯದಲ್ಲಿರುವ ರಾಯಭಾಗದ ಹತ್ತಿರ ಯುದ್ಧವು ದಿನಾಲೂ ಆಗಲಾರಂಭಿಸಿತೆಂದು ಬರೆಯಲ್ಪಟ್ಟಿದೆ. ಆದರೆ ಕನ್ನಡ ಬಕೈರಿನಲ್ಲಿ ಈ ಸಂಗತಿಯನ್ನು ತಿಳಿಸಿರುವುದಿಲ್ಲ. ತಂಗಡಿಗಿಯ ಈಶಾನ್ಯ ದಿಕ್ಕಿನಲ್ಲಿ 5 ಮೈಲಿನ ಮೇಲೆ ಕೋಳೂರು ಎಂಬುದೊಂದು ಹಳ್ಳಿ ಇದೆ. ಅದರ ಬಳಿಯಲ್ಲಿ ರಾಯನ ಕೆರೆ ಎಂಬುದೊಂದು ಜಲಾಶಯವಿದೆ. ಹಾಗೆಯೇ ಈ ಗ್ರಾಮದ ಹತ್ತಿರವೇ ಖಡ್ಗ ಪಾಣಿಯಾದ ರಾಯನ ಮೂರ್ತಿಯನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಹಾಗೂ ಈ ಮೂರ್ತಿಯ ಮೇಲ್ಭಾಗದಲ್ಲಿ ಶ್ರೀಮತುರಾಯ ಎಂದು ಲೇಖನವನ್ನು ಕೆತ್ತಿದ್ದಾರೆ. ಆದುದರಿಂದ ಈ ಗ್ರಾಮದ ಬಳಿಯಲ್ಲಿಯೇ ರಾಯಭಾಗ ಎಂದರೆ ರಾಯನ ತೋಟವು, ಅಂದರೆ ವಿಜಯನಗರದ ಅರಸ ರಾಮರಾಯನ ತೋಟವು ಇಲ್ಲಿ ಇದ್ದಿತೆಂದು ಹೇಳುವುದು ಕ್ರಮಪ್ರಾಪ್ತವಾಗಿದೆ. ರಾಮರಾಜನ ಬಕೈರು ಪುಟ 77ರಲ್ಲಿದೆ. ಈ ಊರು ಅಂದರೆ ತಂಗಡಿಗೆಯ ಪೂರ್ವ ದಿಕ್ಕಿನ ಮೈದಾನದಲ್ಲಿ, ಅಂದರೆ ನಾಲತವಾಡದ ಗ್ರಾಮದ ದಿಕ್ಕಿನ ಮೈದಾನದಲ್ಲಿ ರಣಸ್ತಂಭಗಳನ್ನು ಶೋಧಿಸಬೇಕೆಂದು ಈ ಊರು ಕುಲಕರ್ಣಿ ಮಹಿಪತಿಯರನ್ನು ಕರೆದುಕೊಂಡು ನಾನು ಅತ್ತ ಕಡೆ ಹೊರಟೆನು. ಈ ಮೈದಾನದಲ್ಲಿ ಶೋಧ ಮಾಡುತ್ತಿರಲು 3 ಮೈಲುಗಳ ಮೇಲೆ ಉತ್ತರಕ್ಕೊಂದು ಪೂರ್ವಕ್ಕೊಂದು ರಣಸ್ತಂಭಗಳು ದೃಷ್ಟಿ ಗೋಚರವಾದವೆಂದು ಹೇಳಲಾಗುತ್ತದೆ. ಹಾಗೆ ವಿಚಾರ ಮಾಡಿದಾಗ ಈ ರಣಗಲ್ಲುಗಳು, ಈ ರಣಸ್ತಂಭಗಳು ಈ ಕೋಳೂರು ಗ್ರಾಮದ ಭಾಗದಲ್ಲಿ, ಸಮೀಪದಲ್ಲಿ, ಅಂದರೆ ಸೀಮೆಯಲ್ಲಿ, ಆ ಪ್ರದೇಶದ ಭಾಗದಲ್ಲಿವೆ ಎಂದು ಹೇಳಬಹುದು. ಏಕೆಂದರೆ ತಂಗಡಗಿ, ರಕ್ಕಸ್ಗಿ, ನಾಲತವಾಡಗಳ ಸಮೀಪದಲ್ಲಿ ಬರುವ ಒಂದು ಐತಿಹಾಸಿಕ ಊರು ಇದಾಗಿದೆ. ರಾಮರಾಯನ ದಹನ ಮಾಡಿದ ಸ್ಥಳವೂ ಕೂಡ ಇದಾಗಿದೆ. ನೀವು ಕೂಡ ಈ ವಿಡಿಯೋದಲ್ಲಿ ಅದನ್ನು ನೋಡುತ್ತಿದ್ದೀರಿ. ಏಕೆಂದರೆ ಈ ಯುದ್ಧದ ಸ್ಥಳವು ಸುಮಾರು 100ಕ್ಕಿಂತ ಹೆಚ್ಚು ಚದುರ ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿತ್ತೆಂದು ಹೇಳಲಾಗುತ್ತದೆ. ಅದಕ್ಕಾಗಿ ಈ ಕೋಳೂರು ಗ್ರಾಮವು ಈ ಯುದ್ಧದ ವ್ಯಾಪ್ತಿಯಲ್ಲಿ ಈ ಕೋಳೂರು ಇತ್ತೆಂದು ಹೇಳಬಹುದು. ವಿಜಯನಗರದ ಕಾಳಗದ ಖಚಿತ ಸ್ಥಳ 101 ಪುಟ ಆಗಿದೆ. ರಾಮರಾಜನ ಬಕೈರಿನ ಪ್ರಕಾರ ಶ್ರೀ ರಾಜಪುರೋಹಿತರು ಹೇಳಿರುವಂತೆ 10-15 ಗುಂಟೆ ವಿಸ್ತಾರವುಳ್ಳ ಪ್ರದೇಶದಲ್ಲಿ ನಾನು ಒಂದು ಕಟ್ಟೆಯನ್ನು ನೋಡಿದನು. ಆ ಕಟ್ಟೆಯ ಮೇಲೆ ಒಂದು ವೀರುಗಲ್ಲು ನಿಂತಿದೆ. ಅದರಲ್ಲಿ ಕೆಳಗಡೆ 2 ಖಡ್ಗವನ್ನು ಹಿಡಿದುಕೊಂಡು ಯುದ್ಧ ಮಾಡುತ್ತಿದ್ದಾರೆ. ಮೇಲುಗಡೆ 2 ಅಪ್ಸರ ಸ್ತ್ರೀಯರು ಆ ವೀರನನ್ನು ವೀರ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇಂಥ ಪ್ರತಿಮೆಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ವಿಜಯಪುರದ ಅಲಿ ಆದಿಲ್ ಶಹಾನು ವಿಜಯನಗರದ ಅಳಿಯ ರಾಮರಾಯನನ್ನು ಪಿತೃ ಸಮಾನನಾಗಿ ನೋಡಿಕೊಂಡನು. ಅದರಂತೆ ರಾಮರಾಯನು ಅಲಿ ಆದಿಲ್ ಶಹಾನನ್ನು ತನ್ನ ಸಾಕು ಮಗನಂತೆ ನೋಡಿಕೊಂಡಿದ್ದನು. ಹಾಗಾಗಿ ಅಲಿ ಆದಿಲ್ ಶಹಾ ಆತನನ್ನು ಹಿಂದೂ ಪದ್ಧತಿಯ ಪ್ರಕಾರ ದಹನ ಮಾಡಿಸಿ ಆತನ, ಅಂದರೆ ರಾಮರಾಯನ ಅಸ್ಥಿಗಳನ್ನು ಕಾಶಿ ಕ್ಷೇತ್ರಕ್ಕೆ ಕಳುಹಿಸಿದನು ಎಂಬ ವಿಷಯ ನೆನಪಿಗೆ ಬಂದು ಕೂಡಲೇ ಈ ವೀರುಗಲ್ಲು ನಿಂತ ಸ್ಥಳವೇ ವಿಜಯನಗರದ ರಾಜ ಅಳಿಯ ರಾಮರಾಯನನ್ನು ದಹನ ಮಾಡಿದ ಸ್ಥಳ ಇದೆ ಎಂದು ನನ್ನ ಮನಸ್ಸಿಗೆ ನಿಶ್ಚಿತವಾಯಿತು. ಆಮೇಲೆ ಶ್ರೀರಾಮರಾವ್ ದೇಸಾಯಿ ವಕೀಲರನ್ನು, ಆ ಗ್ರಾಮದ ಕುಲಕರ್ಣಿ ಶ್ರೀ ಮುಲ್ಲಾರಿ ರಾಯರನ್ನು, ಮುಲಕಿ ಗೌಡರು ಪ್ರಭೃತಿ ಮುಖಂಡರನ್ನು ಕರೆದುಕೊಂಡು ಹೋಗಿ ಇದನ್ನು ತೋರಿಸಿದನು. ಇದು ಎಲ್ಲರಿಗೂ ಒಪ್ಪಿಗೆಯಾದ ಸ್ಥಳವಾಗಿದೆ. ಪುಟ 12 ರಾಜನ ಬಕೈರು ಕೃತಿ. ಬುರಾನ್ ಎ ಮಾಸಿರ್ ಕೃತಿಯು ಅಹಮದ್ನಗರದ ಹುಸೇನ್ ನಿಜಾಮ್ ಶಹಾನ ಸೇನಾನಿ ರೂಮಿ ಖಾನನ ಕೈಗೆ ಸಿಕ್ಕಿಬಿದ್ದ ರಾಮರಾಯನನ್ನು ನೇರವಾಗಿ ಕರೆದೊಯ್ದು ಹುಸೇನ್ ನಿಜಾಮ್ ಶಹಾನ ಎದುರಿನಲ್ಲಿ ನಿಲ್ಲಿಸಲಾಯಿತೆಂದು ಈ ಹುಸೇನ್ ನಿಜಾಮ್ ಶಹಾ ಸ್ವತಃ ತನ್ನ ಕೈಯಿಂದಲೇ
ಈ ರಾಮರಾಯನ ತಲೆಯನ್ನು ಕತ್ತರಿಸಿದನೆಂದು ಹೇಳುತ್ತದೆ. ಹೀಗೆ ಕ್ರಿಸ್ತಶಕ 1565ರಲ್ಲಿ ನಡೆದ ರಕ್ಕಸಗಿ ತಂಗಡಿಗೆ ನಿರ್ಣಾಯಕ ಯುದ್ಧದಲ್ಲಿ ಬನ್ನಿಹಟ್ಟಿಯಲ್ಲಿ ಸೆರೆಸಿಕ್ಕ ರಾಮರಾಯನ ಕತ್ತರಿಸಲ್ಪಟ್ಟ ರುಂಡವನ್ನು 150 ವರ್ಷಗಳವರೆಗೆ, ಅಂದರೆ ಕ್ರಿಸ್ತಶಕ 1829ರವರೆಗೆ ಅಹಮದ್ ನಗರದಲ್ಲಿ ರಕ್ಷಿಸಲ್ಪಟ್ಟಿತ್ತೆಂದು ಬೇರೆ ಬೇರೆ ವಿದ್ವಾಂಸರ ಅಭಿಪ್ರಾಯವಾಗಿದೆ. ಆದರೆ ರಾಮರಾಜನ ಬಕೈರು ಮಾತ್ರ ರಾಮರಾಯನ ರುಂಡವನ್ನು ಕಾಶಿಗೆ ಕಳುಹಿಸಿ ಕೊನೆಯ ಗೌರವ ಸಲ್ಲಿಸಲಾಯಿತು ಮತ್ತು ಕೋಳೂರಿನ ಈ ಒಂದು ಕಟ್ಟೆಯಲ್ಲಿ ಆತನ ಶರೀರವನ್ನು ದಹನ ಮಾಡಲಾಯಿತೆಂದು ಹೇಳಲಾಗುತ್ತದೆ. ಪುಟ 26 ರಾಮರಾಜನ ಬಕೈರು. ರಾಮರಾಯನು ಮಡಿದ ದಿನಾಂಕವನ್ನು ಜನವರಿ 15, ಜನವರಿ 23, ಜನವರಿ 26, 1565 ಎಂದು ಬೇರೆ ಬೇರೆ ಇತಿಹಾಸಕಾರರು ದಾಖಲಿಸಿದ್ದಾರೆ. ಈ ರಾಮರಾಯನಿಗೆ ಸುಮಾರು 100ಕ್ಕಿಂತಲೂ ಹೆಚ್ಚು ಬಿರುದುಗಳಿವೆ. ಉದಾಹರಣೆ: ಗಿರಿದುರ್ಗ, ವನದುರ್ಗ, ಜಲದುರ್ಗ, ಸ್ಥಳದುರ್ಗ, ಚತುರಶೀಲದುರ್ಗ, ರಣರಂಗ ರಾಮಭದ್ರ ಇತ್ಯಾದಿ ಇನ್ನೂ ಅನೇಕ ಬಿರುದುಗಳು ಅವರಿಗೆ ಇವೆ. ಯುದ್ಧವನ್ನು ಮಾಡಬೇಕಾದರೆ ಯಾವ ಪ್ರದೇಶದಲ್ಲಿ ಯುದ್ಧವನ್ನು ಮಾಡಬೇಕೆಂದು ನಿಶ್ಚಯಿಸಿರುತ್ತಾರೋ ಅಲ್ಲಿ ರಣಗಲ್ಲನ್ನು ನೆಡಬೇಕೆಂಬ ನಿಯಮ ಸಂಪ್ರದಾಯವಿದೆಯಂತೆ. ಅದರಂತೆ ಈ ಗ್ರಾಮದ ಭಾಗದ ಪ್ರದೇಶದಲ್ಲಿ ಈ ಯುದ್ಧದ ರಣಗಲ್ಲುಗಳು ಇವೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಐತಿಹಾಸಿಕ ಪೌರಾಣಿಕ ಸಂಗತಿಗಳು, ಪಳಿಯುಳಿಕೆಗಳು, ಅವಶೇಷಗಳು ಈ ಕೋಳೂರು ಗ್ರಾಮದಲ್ಲಿ ಇವೆ. ಈ ಕೋಳೂರಿಗೆ ಪ್ರಾಚೀನ ಕಾಲದಲ್ಲಿ ಕೋಲೂರು ಎಂದು ಕರೆಯುತ್ತಿದ್ದರು. ಇಲ್ಲಿನ ಕೆರೆಯ ಹತ್ತಿರ ಸುಮಾರು 11ನೇ ಶತಮಾನದ ಒಂದು ಶಾಸನವಿದೆ. ಇದರಲ್ಲಿ ಮಂಜರಸ, ಲೋಕರಸ ಹಾಗೂ ಹಣ ದಾನಗಳ ಬಗ್ಗೆ ಉಲ್ಲೇಖವಿದೆ. ಇನ್ನೊಂದು ಶಾಸನ ಶ್ರೀ ಹನುಮಂತ ದೇವರ ಗುಡಿ ಎದುರಿಗಿದೆ. ಅದು ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ 6ನೇ ವಿಕ್ರಮಾದಿತ್ಯನ ಶಾಸನವಾಗಿದೆ. ಅದು ತೃಟಿತಗೊಂಡಿದೆ. ಇದರಲ್ಲಿ ಕೋಲೂರು ಸ್ವಯಂಭೂ ಮೂಲ ಸ್ಥಾನ ದೇವರಿಗೆ ಯಾದವ ಸೋಮರಸಾದಿಗಳಿಂದ ಭೂದಾನವನ್ನು ನೀಡಿದ ವಿವರವನ್ನು ಹೇಳಲಾಗಿದೆ. ಇನ್ನೊಂದು 3ನೆಯ ಶಾಸನ ಇಲ್ಲಿನ ಬಿಲ್ವ ವೃಕ್ಷದ ಹತ್ತಿರವಿದೆ. ಅದರಲ್ಲಿ ಕೂಡ ದಾನದ ವಿಷಯವನ್ನು ಉಲ್ಲೇಖಿಸಲಾಗಿದೆ. ಪ್ರಾಚೀನ ಕಾಲದ ಈಶ್ವರ ದೇವಸ್ಥಾನ ಈ ಊರಿನಲ್ಲಿದೆ. ಅದು ಸಂಪೂರ್ಣವಾಗಿ ಇವಾಗ ನಶಿಸಿ ಜೀರ್ಣಾವಸ್ಥೆಯಲ್ಲಿ ಕಂಡುಬರುತ್ತದೆ. ಇಷ್ಟೇ ಅಲ್ಲದೆ ಇನ್ನೊಂದು ಈ ಊರಿನಲ್ಲಿ ಗ್ರಾಮದ ಆರಾಧ್ಯ ದೈವ ನೆನೆಸಿಕೊಂಡಿರುವ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನವಿದೆ. ಅದನ್ನು ಕೂಡ ನೀವು ವಿಡಿಯೋದಲ್ಲಿ ನೋಡಬಹುದು. ಈ ದೇವರ ಜಾತ್ರೆಯು ಸಂಭ್ರಮದಿಂದ, ಅದ್ದೂರಿಯಿಂದ, ಸಡಗರದಿಂದ ನಡೆಯುತ್ತದೆ. ನನಗೆ ಈ ಒಂದು ವಿಡಿಯೋವನ್ನು ಮಾಡಲು ಸಹಕರಿಸಿದ ಶ್ರೀ ಪ್ರಾಣೇಶ್ ನಾಡಗೌಡ್ ಸರ್ಗೂ ಹಾಗೂ ಮಹಾಂತೇಶ್ ನಿಡುಗುಂದಿ ಮತ್ತು ಮುತ್ತು ಗೊಲಗೇರಿಯವರಿಗೂ ಹಾಗೂ ನನಗೆ ಸಹಕರಿಸಿದ ಈ ಕೋಳೂರಿನ ಗ್ರಾಮದ ಸಮಸ್ತ ದೈವಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.